My dear friends, my dear masters and my dear gods of ಕರ್ನಾಟಕ, ಈ ದಿನ ನಾವು ವಿಶೇಷವಾಗಿ ಒಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಗುರು ಎಂದರೆ ಏನೆಂದು ತಿಳಿದುಕೊಳ್ಳೋಣ. ಗುರು ಎಂದರೆ ಯಾರು? ನೆನಪಿಟ್ಟುಕೊಳ್ಳಿ, ಗುರು ಎಂದರೆ ಒಂದು ಸರಿಯಾದ ಮನುಷ್ಯ. ಮನುಷ್ಯರಲ್ಲಿ ಎರಡು ವರ್ಗದವರು ಇದ್ದಾರೆ, ಸರಿಯಾದ ಮನುಷ್ಯರು ಮತ್ತು ಸರಿ ಇಲ್ಲದ ಮನುಷ್ಯರು. ಸರಿಯಾದ ಮನುಷ್ಯರನ್ನು ಬುದ್ಧಿ ಇರುವವರು ಎನ್ನುತ್ತೇವೆ, ಸರಿ ಇಲ್ಲದ ಮನುಷ್ಯರನ್ನು ಬುದ್ಧಿ ಇಲ್ಲದವರು ಎನ್ನುತ್ತೇವೆ. ಬುದ್ಧಿ ಇರುವವರನ್ನು ಬುದ್ಧ ಎನ್ನುತ್ತೇವೆ, ಬುದ್ಧಿ ಇಲ್ಲದವರನ್ನು ಅಪ್ರಬುದ್ಧ ಎನ್ನುತ್ತೇವೆ. ಆದ್ದರಿಂದ ಈ ಪ್ರಪಂಚದಲ್ಲಿ ಎರಡು ವಿಧದ ಮನುಷ್ಯರು ಇದ್ದಾರೆ, ಬುದ್ಧರು ಮತ್ತು ಅಪ್ರಬುದ್ಧರು. ಬುದ್ಧರು ಎಂದರೆ ಬುದ್ಧಿ ಇರುವವರು, ಅಪ್ರಬುದ್ಧ ಎಂದರೆ ಬುದ್ಧಿ ಇಲ್ಲದವರು. ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್ ಆ್ಯಂಡ್ ಮೈ ಡಿಯರ್ ಗಾಡ್ಸ್, ಬುದ್ಧಿ ಎಂದರೆ ಇಂಗಿತ ಜ್ಞಾನ. ಬುದ್ಧಿ ಎಂದರೆ ಕಾಮನ್ ಸೆನ್ಸ್. ಈ ಒಂದು ಸರಿಯಾದ ಮಾರ್ಗ ಸರಿಯಾದ ಮನುಷ್ಯನಾಗಲು, ಅಂದರೆ ಬುದ್ಧಿ ಇಲ್ಲದವನು ಬುದ್ಧಿ ಪಡೆಯಲು 8 ಪಾಯಿಂಟ್ಗಳು ಇವೆ, 8 ಅಂಗಗಳಿವೆ. ಈ 8 ಅಂಶಗಳ ಸೂತ್ರವನ್ನು ಅಷ್ಟಾಂಗ ಮಾರ್ಗ ಎಂದಿದ್ದೇವೆ. ಈ ಮಾರ್ಗದ ಒಂದು ಗಮ್ಯವೇನು, ಗುರಿ ಏನು? ಬುದ್ಧಿ ಇಲ್ಲದವನು ಬುದ್ಧಿವಂತ ಆಗಬೇಕು. ಹೇಗೆ ಇಲ್ಲದವನು ಶಕ್ತಿವಂತ ಆಗಬೇಕೋ, ಶಕ್ತಿವಂತನು ಮಹಾಶಕ್ತಿವಂತ ಆಗಬೇಕೋ, ಅದೇ ರೀತಿ ಬುದ್ಧಿ ಇಲ್ಲದವನು ಬುದ್ಧಿವಂತ ಆಗಬೇಕು. ನಂತರ ಬುದ್ಧಿ ಇರುವವನು ಮಹಾಬುದ್ಧ ಆಗಬೇಕು. ಮಹಾಬುದ್ಧನನ್ನು ಬುದ್ಧ ಎನ್ನುತ್ತೇವೆ. ಸರಿ ಇಲ್ಲದ ಮನುಷ್ಯರು ಸರಿಯಾದ ಮನುಷ್ಯರು ಆಗಬೇಕಾದರೆ 8 ಅಂಶಗಳು ಇವೆ. ಮೊಟ್ಟ ಮೊದಲ ಪಾಯಿಂಟು ಸರಿಯಾದ ದೃಕ್ಪಥ. ಸರಿಯಲ್ಲದ ಮನುಷ್ಯನಿಗೆ ಸರಿಯಲ್ಲದ ದೃಕ್ಪಥಗಳು ಇರುತ್ತವೆ, ಸರಿಯಾದ ಮನುಷ್ಯನಿಗೆ ಸರಿಯಾದ ದೃಕ್ಪಥಗಳು ಇರುತ್ತವೆ. ಕೆಲವು ಸರಿಯಿಲ್ಲದ ದೃಕ್ಪಥಗಳನ್ನು ಹೇಳುತ್ತೇನೆ. ಉದಾಹರಣೆ, ನಾಳೆ ಮಾಡೋಣ ಬಿಡು, ನಾಳಿದ್ದು ಮಾಡೋಣ ಬಿಡು, ಈಗಲೇ ಅವಸರವೇನು, ಇನ್ನೂ ನನಗೆ ಚಿಕ್ಕ ವಯಸ್ಸು, ಈಗ ಧ್ಯಾನವೇ ಮುದುಕರಾದ ಮೇಲೆ ಮಾಡೋಣ ಬಿಡು. ಇದನ್ನೇ ಪ್ರೊಕ್ರಾಸ್ಟಿನೇಷನ್, ಪೋಸ್ಟ್ಪೋನಿಂಗ್ ಎನ್ನುವುದು. ಸರಿಯಾದ ದೃಕ್ಪಥ ಏನು? ಕಾಲು ಕರೆಸೋ ಆಜ್ ಕರ್, ಆಜ್ ಕರೆಸೋ ಅಬ್, ಪಲ್ಮೇ ಪ್ರಳಯ ಹೋಗ, ಬಹುರಿ ಕರೋಗೆ ಕಬ್. ನಾಳೆ ಮಾಡಬೇಕಾದ್ದನ್ನು ಇಂದೇ ಮಾಡು, ಈ ದಿನ ಮಾಡಬೇಕಾದ್ದನ್ನು ಈಗಲೇ ಮಾಡು. ಇದೇ ಸರಿಯಾದ ದೃಕ್ಪಥ. ಸರಿಯಾದ ದೃಕ್ಪಥದಲ್ಲಿ ಇರುವವನೇ ಸರಿಯಾದ ಮನುಷ್ಯ. ಸರಿಯಲ್ಲದ ದೃಕ್ಪಥದಲ್ಲಿ ಇರುವವನು ಸರಿ ಅಲ್ಲದ ಮನುಷ್ಯ. ಬುದ್ಧಿ ಇಲ್ಲದವನು ಮತ್ತೊಂದು ಉದಾಹರಣೆ. ನಮ್ಮಿಂದ ಏನಾಗುತ್ತದೆ? ವಿವೇಕಾನಂದ ಎಂದರೆ ದೈವಾಂಶ ಸಂಭೂತ, ಗೌತಮ ಬುದ್ಧ ಎಂದರೆ ಅವರು ಕಾರಣಪುರುಷ, ನಾನೇನು ಸಾಮಾನ್ಯ ಜನರು, ಸಾಮಾನ್ಯ ಮಾನವರು ಎನ್ನುವುದು ಸರಿಯಲ್ಲದ ದೃಕ್ಪಥ. ಪ್ರತಿಯೊಬ್ಬರೂ ತಾಯಿಯ ಗರ್ಭದಿಂದ ಬಂದವರೇ. ರಾಮನಾಗಲಿ, ಕೃಷ್ಣನಾಗಲಿ, ಜೀಸಸ್ ಆಗಲಿ, ವೀರಪ್ಪನಾಗಲಿ, ಹಿಟ್ಲರ್ ಆಗಲಿ, ಒಬ್ಬರು ಹೀಗೆ ತಯಾರಾದರೆ
ಇನ್ನೊಬ್ಬರು ಹಾಗೆ ತಯಾರಾದರು. ಒಬ್ಬೊಬ್ಬರು ಒಂದೊಂದು ರೀತಿ ಬೆಳೆಯುತ್ತಾರೆ. ನೆನಪಿಟ್ಟುಕೊಳ್ಳಿ ಮೈ ಡಿಯರ್ ಫ್ರೆಂಡ್ಸ್, ಚಿಕ್ಕಂದಿನಲ್ಲಿ ವೀರಪ್ಪನ್ ಕೆಟ್ಟವನು ಆಗಿರಲಿಲ್ಲ. ಚಿಕ್ಕ ಮಗುವಾಗಿದ್ದಾಗ ಹಿಟ್ಲರ್ ಕೆಟ್ಟವನು ಆಗಿರಲಿಲ್ಲ. ತಂದೆ ತಾಯಿ ಸರಿಯಾಗಿಯೇ ಬೆಳೆಸಿದ್ದಾರೆ. ಆದರೆ ಬೆಳೆಯುತ್ತಾ ಅವರಿಗೆ ಮದವೇರಿದೆ. ಚಿಕ್ಕವರಿದ್ದಾಗ ತಂದೆ ತಾಯಿಗೆ ಎಲ್ಲರೂ ಮುದ್ದು ಮಕ್ಕಳೇ. ಅಂದರೆ ಚಿಕ್ಕಂದಿನಲ್ಲಿ ತಂದೆ ತಾಯಿಯರು ಸರಿಯಾಗಿಯೇ ಬೆಳೆಸಿದ್ದಾರೆ. ಆದರೆ ದೊಡ್ಡವರಾದ ಮೇಲೆ ತನ್ನನ್ನು ತಾನು ಸರಿಯಾಗಿ ರೂಪಿಸಿಕೊಂಡಿಲ್ಲ. ಆದ್ದರಿಂದ ಮೈ ಡಿಯರ್ ಫ್ರೆಂಡ್ಸ್, ಹೇಗೆ ನೀವು ಸರಿ ಇಲ್ಲದ ಮನುಷ್ಯರ ಜೊತೆಗೆ ಸಾಂಗತ್ಯ ಮಾಡಿದರೆ ನೀನು ಸರಿಯಲ್ಲದ ಮನುಷ್ಯನಾಗಿ ತಯಾರಾಗುವೆ. ಹಾಗೆ ನೀನು ಸರಿಯಾದ ಮನುಷ್ಯರೊಂದಿಗೆ ಸಾಂಗತ್ಯ ಬೆಳೆಸಿದರೆ ಸರಿಯಾದ ಮನುಷ್ಯನಾಗುವೆ. ಆದ್ದರಿಂದ ಚಿಕ್ಕಂದಿನಲ್ಲಿದ್ದಾಗ ಮಕ್ಕಳ ಜವಾಬ್ದಾರಿ ತಂದೆ ತಾಯಿಯದು. ಅವರ ಮೇಲೆ ತಪ್ಪು ಹೊರಿಸಬಹುದು. ಗಡ್ಡ ಮೀಸೆ ಬಂದ ನಂತರ ತಂದೆ ತಾಯಿಯ ಜವಾಬ್ದಾರಿ, ಸಮಾಜದ ಜವಾಬ್ದಾರಿ ಎಂದರೆ ಅದು ಸರಿಯಲ್ಲ. ನೀನು ಯಾವ ಮಾರ್ಗಕ್ಕೆ ಹೋಗಬೇಕೆಂದರೆ ಅಲ್ಲಿ ಹೋಗುತ್ತೀಯೋ. ಆದ್ದರಿಂದ ಯಾರೂ ಕೂಡ ದೈವಾಂಶಕ್ಕೆ ಹೊರತಾದವರಲ್ಲ, ಎಲ್ಲರೂ ದೇವರುಗಳೇ. ಆದ್ದರಿಂದ ನಾನು ದೇವರಾದರೆ ನನ್ನ ಬಳಿ ಅಖಂಡ ಶಕ್ತಿ, ಅನಂತವಾದ ಶಕ್ತಿ ನನ್ನ ಬಳಿ ಇರುತ್ತದೆ. ನನ್ನ ಬಳಿ ಯಾವ ಶಕ್ತಿಯೂ ಇಲ್ಲ. ನಾನು ಮಾನವ ಮಾತ್ರ ಎಂದುಕೊಂಡರೆ ಅದು ಸರಿಯಲ್ಲದ ದೃಕ್ಪಥ. ನಾನು ಕೃಷ್ಣನಂತೆ, ಬುದ್ಧನಂತೆ. ಅವರ ಬಳಿ ಏನಿದೆಯೋ ನನ್ನ ಬಳಿಯೂ ಅದೇ ಇದೆ. ಆದ್ದರಿಂದ ಅವರು ಮಾಡಿದ್ದು ನಾನು ಮಾಡುತ್ತೇನೆ ಎಂದುಕೊಂಡರೆ ಅದು ಸರಿಯಾದ ದೃಕ್ಪಥ. ಇಂಗಿತ ಜ್ಞಾನ ಇದೆ, ಕಾಮನ್ ಸೆನ್ಸ್ ಇದೆ ಎಂದು ಅರ್ಥ. ಆ ದೃಕ್ಪಥದಲ್ಲಿ ಜೀವಿಸುವವನು ಸರಿಯಾದ ಮನುಷ್ಯ. ನೋಡಿದಿರಲ್ಲ, 8 ಅಂಶಗಳಲ್ಲಿ ಸರಿಯಾದ ದೃಕ್ಪಥವು ಪ್ರಧಾನ ಅಂಶ. ನಂತರ ನಮ್ಮ ಬಳಿ ಸರಿಯಾದ ವಿದ್ಯಾಭ್ಯಾಸ ಇಲ್ಲ. ಸರಿಯಾದ ಮನುಷ್ಯ ಆಗಲು ಪದವಿಗಳು BA MS PhD ಇರಬೇಕಿಲ್ಲ. ಸರಿಯಾದ ಮನುಷ್ಯನಿಗೆ ಇರಬೇಕಾದದ್ದು 3 1 ಸರಿಯಾದ ಆಹಾರ, 2 ಸರಿಯಾದ ವಾಕು, 3 ಸರಿಯಾದ ಆಲೋಚನೆ. ಈ ಸರಿಯಾದ ಆಹಾರ, ಸರಿಯಾದ ವಾಕು, ಸರಿಯಾದ ಆಲೋಚನೆಗಳಿಗೆ MBBS ಇಂಜಿನಿಯರಿಂಗ್ PhDಗಳು, ಕನ್ನಡ ಪಂಡಿತ, ವಿಜ್ಞಾನ ಪಂಡಿತ ಪರಸ್ಪರ ಸಂಬಂಧವೇ ಇಲ್ಲ. ಸರಿಯಾದ ಮನುಷ್ಯ ಆಗಲು ವಿದ್ಯಾಭ್ಯಾಸದ ಅಗತ್ಯವಿಲ್ಲ. ಸರಿಯಾದ ಮನುಷ್ಯ ಆಗಲು ಸರಿಯಾದ ದೃಕ್ಪಥಗಳ ಜೊತೆಗೆ ಕೆಲಸವಿದೆ. ಸರಿಯಾದ ಕೋರಿಕೆಗಳೊಂದಿಗೆ ಕೆಲಸವಿದೆ. ಸರಿಯಾದ ವಾಕುಗಳೊಂದಿಗೆ ಕೆಲಸವಿದೆ. ಸರಿಯಾದ ಜೀವನ ವೃತ್ತಿಯೊಂದಿಗೆ ಕೆಲಸವಿದೆ. ಸರಿಯಾದ ಶ್ರದ್ಧೆಯೊಂದಿಗೆ ಕೆಲಸವಿದೆ. ಸರಿಯಾದ ಉತ್ತರದೊಂದಿಗೆ ಕೆಲಸವಿದೆ. ಸರಿಯಾದ ಏಕಾಗ್ರತೆ, ಸರಿಯಾದ ಧ್ಯಾನದ ಜೊತೆ ಸರಿಯಾದ ವ್ಯವಹಾರ ಶೈಲಿಯೊಂದಿಗೆ ಸಂಬಂಧವಿದೆ. ಅಷ್ಟಾಂಗ ಮಾರ್ಗ ಬುದ್ಧಿ ತಂದುಕೊಳ್ಳಲು, ಬುದ್ಧಿವಂತಿಕೆಯಿಂದ ನಡೆದುಕೊಳ್ಳಲು, ಸರಿಯಾದ ಮನುಷ್ಯ ಆಗಲು 8 ಪಾಯಿಂಟ್ಗಳು. ಮೊಟ್ಟಮೊದಲನೆಯದು ಸರಿಯಾದ ದೃಕ್ಪಥಗಳು. ಉದಾಹರಣೆ, ನಾನು ಗೃಹಿಣಿ. ನಾನು ಗಂಡನ ಹೆಜ್ಜೆಜಾಡಿನಲ್ಲಿ ಬದುಕುತ್ತಾ ಇರುವವಳು. ಗಂಡನ ನೆರಳಿನಲ್ಲಿ ಬದುಕುತ್ತಿರುವುದು ಎಂದರೇನು? ಯಾವ ಮನುಷ್ಯನು ಯಾವ ನೆರಳಲ್ಲಿಯೂ ಬದುಕುವುದಿಲ್ಲ. ಆದ್ದರಿಂದ ಮೈ ಡಿಯರ್ ಫ್ರೆಂಡ್ಸ್, ಸರಿಯಲ್ಲದ ದೃಕ್ಪಥಗಳನ್ನು
ಬಿಡಬೇಕು. ಸರಿಯಾದ ದೃಕ್ಪಥಗಳನ್ನು ಹಿಡಿಯಿರಿ. ಇದೇ ಇಂಗಿತ ಜ್ಞಾನ. ಸರಿಯಾದ ಕೋರಿಕೆಗಳು: ನಾನು ಚೆನ್ನಾಗಿ ತಿಂದು ಮಲಗಬೇಕು, ಅವನು ನನ್ನನ್ನಾಗಿ ಕಷ್ಟಪಡಬೇಕು, ಅವನು ಸಂಪಾದಿಸಬೇಕು, ನಾನು ತಿನ್ನಬೇಕು. ಇದು ಸರಿಯಲ್ಲದ ಕೋರಿಕೆ. ತಾವು ಸಂಪಾದಿಸಿ ತಾವು ತಿನ್ನಬೇಕು. ಎಲ್ಲರಿಗೂ ಮೋಸ ಮಾಡಿ ತಿನ್ನಬಾರದು. ಕಷ್ಟಪಟ್ಟು ಬೆವರು ಹರಿಸಿ ತಿನ್ನಬೇಕು. ಸರಿಯಲ್ಲದ ಬಯಕೆಗಳು ಇರಬಾರದು. ರಾವಣಾಸುರನಿಗೆ ಸರಿಯಲ್ಲದ ಬಯಕೆ ಇತ್ತು. ನಿಮಗೂ ತಿಳಿದಿದೆ, ರಾವಣಾಸುರನ ಬಳಿ ಎಷ್ಟೋ ಜನ ಸ್ತ್ರೀಯರಿದ್ದರು. ಇಷ್ಟಪಟ್ಟು ಅವರು ರಾವಣನ ಬಳಿ ಇದ್ದರು. ಮಂಡೋದರಿ ರಾವಣನೊಂದಿಗೆ, ಇಷ್ಟ ಜನ ಸ್ತ್ರೀಯರು ಇದ್ದಾರೆ ನಿನ್ನನ್ನಾಗಿ ಸೇವೆ ಮಾಡಲು, ನಾವು ನಿನ್ನ ಸೇವೆಯೇ ಮಹಾಭಾಗ್ಯವೆಂದು ಭಾವಿಸುತ್ತಿದ್ದೇವೆ. ಇನ್ನೂ ಏಕೆ ನೀನು ಇಷ್ಟವಿಲ್ಲದ ಸ್ತ್ರೀಯನ್ನು ಬಯಸುತ್ತಿರುವೆ? ಸರ್ವನಾಶವಾಗುವೆ, ಜಾಗ್ರತೆ ಎಂದು ಹೇಳಿದಳು. ರಾವಣಾಸುರನು ಸರಿಯಲ್ಲದ ಬಯಕೆ ಹೊಂದಿದ್ದನು. ಅದಕ್ಕೆ ಸರಿಯಾದ ಬಯಕೆಯನ್ನು ಹೊಂದಿರಬೇಕು. ಮೊದಲನೆಯದು ಸರಿಯಾದ ದೃಕ್ಪಥಗಳು. ಎರಡನೆಯದು ಸರಿಯಾದ ಕೋರಿಕೆಗಳು. ಅಂದರೆ ಮತ್ತೊಬ್ಬರನ್ನು ಬಲಾತ್ಕರಿಸಿ ನಿನ್ನ ಬಯಕೆಯನ್ನು ತೀರಿಸಿಕೊಳ್ಳಬಾರದು. ಪ್ರೀತಿಯಿಂದ, ಪ್ರೇಮದಿಂದ ಬಯಕೆಗಳನ್ನು ತೀರಿಸಿಕೊಳ್ಳಿ. ಬಲಾತ್ಕಾರವಾಗಿ, ಬಲವಂತವಾಗಿ ಪಕ್ಕದಲ್ಲಿ ಇರುವವರು ಅಳುತ್ತಾ ಇದ್ದರೆ ನೀನು ಪೈಶಾಚಿಕವಾಗಿ ವರ್ತಿಸುವವನು, ಬುದ್ಧಿ ಇಲ್ಲದವನು, ಇಂಗಿತ ಜ್ಞಾನವಿಲ್ಲದವನು, ಕಾಮನ್ ಸೆನ್ಸ್ ಇಲ್ಲದವನು. ಮಾನವನು ಅಲ್ಲದ ಮಾನವನು ಪ್ರಾಣಿ. ಮಾನವನು ಅಲ್ಲದ ಮಾನವನು ಎಂದರೆ ಒಂದು ಪಶು. ಮೈ ಡಿಯರ್ ಫ್ರೆಂಡ್ಸ್, ಸರಿಯಾದ ದೃಕ್ಪಥಗಳು ಮೊದಲನೆಯ ಸೂತ್ರ. ಸರಿಯಾದ ಕೋರಿಕೆಗಳು, ಬಯಕೆಗಳು ಇದು ಎರಡನೆಯ ಸೂತ್ರ. ಸರಿಯಾದ ವಾಕು ಮೂರನೆಯ ಸೂತ್ರ. ಅಂದರೆ ಮಾತಿನಲ್ಲಿ ಕೊಂಕು, ಅಲಂಕಾರ ಇರಬಾರದು. ಮಾತಿನಲ್ಲಿ ಶಾಸ್ತ್ರೀಯತೆ ಇರಬೇಕು. ಮಾತಿನಲ್ಲಿ ಸಂಕ್ಷಿಪ್ತತೆ ಇರಬೇಕು. ಕೇಳಿದಾಗಲೇ ವಿವರಣೆ ನೀಡಬೇಕು. ಕೇಳಿದರೆ ಮಾತ್ರ ಸಂಕ್ಷಿಪ್ತವಾಗಿ ವಿವರಿಸಬೇಕು. 10 ಜನರು ಇದ್ದಾಗ 10 ಜನರೊಂದಿಗೆ ಏನು ಮಾತನಾಡಬೇಕೋ ಅದೇ ಮಾತನಾಡಬೇಕು. ಮಾತಿನಲ್ಲಿ ಸರಿಯಾದ ಮಾತುಗಳು, ಸರಿಯಾದ ವಾಕ್ ವಿಧಾನ, ಸರಿಯಾದ ದೃಕ್ಪಥಗಳು, ಸರಿಯಾದ ಕೋರಿಕೆಗಳು, ಸರಿಯಾದ ವಾಕ್ ವಿಧಾನ. ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್ ಆ್ಯಂಡ್ ಮೈ ಡಿಯರ್ ಗಾಡ್ಸ್, ಬುದ್ಧಿಯಿಂದ ಬದುಕಬೇಕೆಂದರೆ 8 ಪಾಯಿಂಟ್ಗಳು. ಬುದ್ಧಿ ಇಲ್ಲದಿದ್ದರೆ ಸರಿಯಲ್ಲದ ಮನುಷ್ಯ. ಬುದ್ಧಿ ಇರುವ ಮನುಷ್ಯ ಪ್ರಬುದ್ಧ ಎಂದು ಅರ್ಥ. ಸರಿಯಾದ ವಾಕ್ ವಿಧಾನವೆಂದರೆ ಸಂಕ್ಷಿಪ್ತವಾಗಿ, ತುಂಬ ಸಂಕ್ಷಿಪ್ತವಾಗಿ ಮಾತನಾಡುವುದೇ ಸರಿಯಾದ ವಾಕ್ ವಿಧಾನ. ಗೇಲಿ ಮಾಡಿ ಮಾತನಾಡುವುದು ಸರಿ ಅಲ್ಲದ ವಾಕ್ ವಿಧಾನ. ಹೊಗಳಿಕೆಗೆ ಉಬ್ಬಿ ಮಾತನಾಡುವುದು ಸರಿ ಅಲ್ಲದ ವಾಕ್ ವಿಧಾನ. ನಾಲ್ಕನೆಯದೇ ಸರಿಯಾದ ಜೀವನ ವಿಧಾನ. ಅಂದರೆ ಯಾವುದು ತಿಂದು ಬದುಕಬೇಕೋ ಅದೇ ತಿಂದು ಬದುಕಬೇಕು. ಯಾವುದು ತಿಂದು ಬದುಕಬಾರದೋ ಅದು ತಿಂದು ಬದುಕಬಾರದು. ಅದೇ ಸರಿಯಾದ ಜೀವನ ವಿಧಾನ. ಶಾಕಾಹಾರವೇ ಸಸ್ಯಾಹಾರವೇ ತಿನ್ನಬೇಕು.
ಮಾಂಸಾಹಾರ ತಿನ್ನಬಾರದು. ಅಂದರೆ ಈ ಶರೀರವನ್ನು ನಿಲ್ಲಿಸಲು ಸರಿಯಾದ ವಿಧಾನವೂ ಇದೆ, ಸರಿಯಲ್ಲದ ವಿಧಾನವೂ ಇದೆ. ಸರಿ ಅಲ್ಲದ ವಿಧಾನದಿಂದ ಶರೀರವನ್ನು ಉಳಿಸಿಕೊಳ್ಳಬಹುದು, ಆದರೆ ಹಾಗೆ ಮಾಡಬಾರದು. ಮಾಂಸ ತಿಂದು ಅದರಿಂದ ಈ ಶರೀರದ ಪೋಷಣೆ ಮಾಡಬಾರದು. ಶರೀರವನ್ನು ಹೀಗೆ ಉಳಿಸಿಕೊಳ್ಳಬಾರದು. ಅದು ಸರಿಯಲ್ಲದ ಜೀವನ ವಿಧಾನ. ಜೀವಿಸಲು ಕಳ್ಳತನವನ್ನು ಮಾಡಬಾರದು, ಕೊಂದು ತಿನ್ನಬಾರದು. ಕಷ್ಟಪಟ್ಟು ಬೆವರು ಹರಿಸಿ ಕೆಲಸ ಮಾಡಬೇಕು. ಮೂಟೆ ಹೊತ್ತು 2 ರೂಪಾಯಿ ಸಂಪಾದಿಸಿ 2 ಮೆಣಸಿನಕಾಯಿ ಬಜ್ಜಿ ತಿನ್ನಿರಿ. 1 ರೊಟ್ಟಿ, 1 ಉಪ್ಪಿನಕಾಯಿಯ ಹೋಳು, ಮಧ್ಯಾಹ್ನ 1 ಕಾಫಿ, ರಾತ್ರಿ 1 ರೊಟ್ಟಿ, 1 ಉಪ್ಪಿನಕಾಯಿಯ ಹೋಳು. ಅದು ಕದ್ದು ತಿಂದ ಆಹಾರವಾಗದು. ಆಫೀಸಿಗೆ ಹೋಗಿ ಲಂಚ ತೆಗೆದುಕೊಂಡು ಆ ಲಂಚದಲ್ಲಿ ಹೆಂಡತಿ ಮಕ್ಕಳಿಗೆ ಐಸ್ ಕ್ರೀಮ್ ತಂದುಕೊಟ್ಟರೆ ಬೇಗ ಇಡೀ ಸಂಸಾರ ಕಷ್ಟಗಳಿಗೆ ಗುರಿಯಾಗುತ್ತದೆ. ಕಷ್ಟಪಟ್ಟು ದುಡಿದು ತಂದ ಒಂದೇ ರೊಟ್ಟಿಯಿಂದ 1000 ವರ್ಷಗಳು ಜೀವಿಸುತ್ತಾರೆ. ಅಂದರೆ ಸರಿಯಲ್ಲದ ಜೀವನ ವಿಧಾನ ಇರಬಾರದು, ಸರಿಯಾದ ಜೀವನ ವಿಧಾನ ಇರಬೇಕು. ಸರಿಯಲ್ಲದ ಶರೀರ ಪೋಷಣೆಯ ಮಾರ್ಗ, ಶರೀರ ಪೋಷಣೆಯ ಉದ್ಯೋಗವೂ ಇರಬಾರದು. ಸರಿಯಾದ ಶರೀರ ಪೋಷಣೆಯ ಮಾರ್ಗ, ಸರಿಯಾದ ಶರೀರ ಪೋಷಣೆಯ ಉದ್ಯೋಗವೂ ಇರಬೇಕು. ಹಣ ಸಂಪಾದನೆ ಸರಿಯಾದ ಮಾರ್ಗದಲ್ಲಿ ಇರಬೇಕು. ಸರಿಯಾದ ಜೀವನ ವಿಧಾನ 4ನೆಯದು. ಮೊಟ್ಟಮೊದಲನೆಯದು ಸರಿಯಾದ ದೃಕ್ಪಥ, 2ನೆಯದು ಸರಿಯಾದ ಕೋರಿಕೆ, 3ನೆಯದು ಸರಿಯಾದ ವಾಕು, 4ನೆಯದು ಸರಿಯಾದ ಜೀವನ ವಿಧಾನ. 5ನೆಯ ಪಾಯಿಂಟು ಎಂದರೆ ಸರಿಯಾದ ಕರ್ಮಗಳು, ಅಂದರೆ ಸರಿಯಾದ ಕ್ರಿಯೆಗಳು. ದೃಕ್ಪಥ ಎಂದರೆ ಭಾವನಾ ಕ್ಷೇತ್ರದಲ್ಲಿ ಇರುವುದು. ಕೋರಿಕೆ ಎಂದರೆ ಆತ್ಮಕ್ಷೇತ್ರಕ್ಕೆ ಸೇರಿದ್ದು. ವಾಕು ಎಂದರೆ ವಾಕ್ಕ್ಷೇತ್ರಕ್ಕೆ ಸೇರಿರುವುದು. ಜೀವನ ವಿಧಾನ ಆತ್ಮಕ್ಷೇತ್ರಕ್ಕೆ ಸೇರಿದ್ದು ಮತ್ತು ವ್ಯವಹಾರ ಶೈಲಿಯ ಕರ್ಮಗಳು ಕ್ರಿಯಾಕ್ಷೇತ್ರಕ್ಕೆ ಸೇರಿರುವುದು. ನೋಡಿದ್ರಲ್ಲ, 4 ಕ್ಷೇತ್ರಗಳಿವೆ: ಆತ್ಮಕ್ಷೇತ್ರ, ಭಾವನಾ ಕ್ಷೇತ್ರ, ವಾಕ್ಕ್ಷೇತ್ರ ಮತ್ತು ಕ್ರಿಯಾಕ್ಷೇತ್ರ. ಸರಿಯಲ್ಲದ ಕೋರಿಕೆಗಳು ಆತ್ಮಕ್ಷೇತ್ರದಲ್ಲಿ ದುರ್ಗಂಧ ಇದ್ದಂತೆ. ಆತ್ಮಕ್ಕೆ ಸರಿಯಾದ ಕೋರಿಕೆಗಳು ಇರಬೇಕು. ಅಂದರೆ ರಾವಣಾಸುರನ ಆತ್ಮ ನಿಷ್ಪ್ರಯೋಜಕ, ರಾಮನು ಉಪಯುಕ್ತ ಆತ್ಮ. ಆತ್ಮಕ್ಷೇತ್ರದಲ್ಲಿ ದೋಷವಿದೆ ಎಂದು ಅರ್ಥ. ದೃಕ್ಪಥದಲ್ಲಿ ಸರಿ ಅಲ್ಲದ ಭಾವನೆಗಳು ಇದ್ದರೆ ಅದು ಭಾವನಾ ಕ್ಷೇತ್ರದಲ್ಲಿ ಇರುವ ದೋಷ. ಸರಿ ಅಲ್ಲದ ಪದಗಳು ಇದ್ದರೆ ವಾಕ್ವಿಧಾನದಲ್ಲಿ ಅದು ವಾಕ್ಕ್ಷೇತ್ರದಲ್ಲಿ ಇರುವ ದೋಷ. ಸರಿ ಅಲ್ಲದ ಜೀವನ ವಿಧಾನ ಎಂದರೆ ಅದು ಆತ್ಮಕ್ಷೇತ್ರದಲ್ಲಿ ಇರುವ ದೋಷ. ಸರಿ ಅಲ್ಲದ ಕರ್ಮಗಳು ಮಾಡಿದರೆ ಕ್ರಿಯಾಕ್ಷೇತ್ರದಲ್ಲಿ ಇರುವ ದೋಷ. ಉದಾಹರಣೆ, ಕೆಲವರು ನನ್ನ ಬಳಿ ಬಂದು ಹೇಳುತ್ತಾರೆ, ಏನು ಸ್ವಾಮಿ ಧ್ಯಾನ ಹೇಳಿಕೊಡ್ತೀರಂತೆ ನೀವು, ಇದೇನಾ ಸರಿಯಾದ ಕರ್ಮ? ಈ ವಿಧವಾಗಿ ಕೇಳುತ್ತಾರಾ? ಭಗವದ್ಗೀತೆಯಲ್ಲಿ ಕೃಷ್ಣನು ಹೇಳಿದ್ದಾನೆ, ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ಸತ್ಯ ತಿಳಿದುಕೊಳ್ಳಿ, ಪ್ರಣಿಪಾತೇನ ಸಾಷ್ಟಾಂಗ ನಮಸ್ಕಾರ ಮಾಡಿ, ಸ್ವಾಮಿ ನಾನು ಧ್ಯಾನದ ಬಗ್ಗೆ ತಿಳಿಯಲು ಬಯಸುತ್ತೇನೆ, ದಯಮಾಡಿ ತಿಳಿಸುತ್ತೀರಾ? ಅದು ಸರಿಯಾದ ಪ್ರಶ್ನೆ, ಅಂದರೆ ಸರಿಯಾದ ವ್ಯವಹಾರ. ಸರಿಯಾದ ಕರ್ಮ ಮಾಡುವುದು ಸರಿಯಾದ ಕ್ರಿಯಾಕ್ಷೇತ್ರ, ಅಂದರೆ ನಿನ್ನ ದೇಹವನ್ನು ವಿನಯದಿಂದ ಸರಿಯಾಗಿ ಬಗ್ಗಿಸುವುದು. ಹೇಯ್, ಧ್ಯಾನದ ಬಗ್ಗೆ ಹೇಳಿಕೊಡಿ ನನಗೆ. ಚಲ್ತಾ ಗಾಡಿ ನಹಿ ಚಲ್ತಾ ಬಾಬಾ. ಇದು ಸರಿಯಾದ ರೀತಿಯಲ್ಲ. ಅದಕ್ಕೆ ಸರಿಯಾದ ಕರ್ಮಗಳು, ಸರಿಯಾದ ಕ್ರಿಯಾಕ್ಷೇತ್ರ ಇರಬೇಕು.
ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಶಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ ಹೇಳುತ್ತಾರೆ. ಹೇಳಲು ಸಿದ್ಧವಾಗಿದ್ದಾರೆ. ನೀವು ಸರಿಯಾದ ವಿಧಾನದಲ್ಲಿ ಅಲ್ಲಿ ಕುಳಿತುಕೊಳ್ಳಬೇಕು. ನೀನು ಗರ್ವದಿಂದ, ಅಂಧಕಾರದಿಂದ, ಮದದಿಂದ ಅಲ್ಲಿ ಕುಳಿತುಕೊಂಡರೆ, ಸ್ವಾಮಿ ನನಗೆ ಏನೂ ತಿಳಿದಿಲ್ಲ, ಪಕ್ಕದ ಮನೆಗೆ ಹೋಗಿ ಎನ್ನುತ್ತಾರೆ. ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಆಗ ಉಪದೇಶಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ಶತಕೋಟಿ ಜ್ಞಾನಿಗಳು, ಶತಕೋಟಿ ಆತ್ಮದರ್ಶಿಗಳು ಹೇಳುವವರು ಯಾವಾಗಲೂ ಇದ್ದಾರೆ, ಕೇಳಿಸಿಕೊಳ್ಳುವವರು ಯಾವಾಗಲೂ ಇರುವುದಿಲ್ಲ. ಏಕೆಂದರೆ ಅವನ ವ್ಯವಹಾರ ಶೈಲಿ ಭಸ್ಮವಾಗಿದೆ, ಅಂದರೆ ಅವನ ಕ್ರಿಯಾಕ್ಷೇತ್ರ ಭಸ್ಮವಾಗಿದೆ. ಮೈ ಡಿಯರ್ ಫ್ರೆಂಡ್ಸ್, ಸರಿಯಾದವನು ಮಧ್ಯದಲ್ಲಿ 8 ಪಾಯಿಂಟ್ಗಳು, ಮಧ್ಯದಲ್ಲಿ ಅಷ್ಟಾಂಗ ಮಾರ್ಗ, ಆ ನಂತರ ಸರಿಯಾದ ಶ್ರದ್ಧೆ. ಗಮನವಿಲ್ಲದೆ ಕುಳಿತಿದ್ದಾನೆ, ಬಾಡಿ ಪ್ರೆಸೆಂಟ್ ಬಟ್ ಮೈಂಡ್ ಆಬ್ಸೆಂಟ್. ಶರೀರ ಇದೆ, ಮನಸ್ಸು ಮಾತ್ರ ಮನೆಯಲ್ಲಿ ಹೆಂಡತಿಯ ಬಳಿಯದೆ, ಗಂಡನ ಬಳಿ ಇದೆ, ಮಕ್ಕಳ ಬಳಿ ಇದೆ. ಶರೀರ ಮಾತ್ರ ದೃಢವಾಗಿ ಕುಳಿತಿದೆ. ಮನಸ್ಸೇನೋ ಮನೆಯ ಬಳಿ. ಅಂದರೆ ಇದು ಸರಿಯಲ್ಲದ ಶ್ರದ್ಧೆ. ಅಂದರೆ ತನುವಿನೊಂದಿಗೆ ಶ್ರದ್ಧೆ, ಮನದೊಂದಿಗೆ ಅಶ್ರದ್ಧೆ, ಅದು ಸರಿಯಲ್ಲದ ಶ್ರದ್ಧೆ. ಕೆಲವರು ಇರುತ್ತಾರೆ, ವೆರಿ ವೆರಿ ರೇರ್ ಪೀಪಲ್. ಅವನ ಶರೀರವನ್ನು ಅತ್ತ ಇತ್ತ ತೂಗಾಡಿಸುತ್ತಾ ಇರುತ್ತಾನೆ. ಅಸಲಿಗೆ ಇವನು ಏನೂ ಕೇಳುತ್ತಿಲ್ಲ ಎಂದುಕೊಳ್ಳುತ್ತೇವೆ. ಪ್ರಶ್ನೆ ಕೇಳಿದರೆ ಎಲ್ಲ ಉತ್ತರಗಳನ್ನು ಹೇಳುತ್ತಾನೆ. ಅವನ ದೇಹವು ಡ್ಯಾನ್ಸ್ ಮಾಡುತ್ತಿದೆ, ಆದರೆ ಮನಸ್ಸು ಮಾತ್ರ ಸ್ಥಿರವಾಗಿ ಇದೆ. ಅವನು ಗ್ರಹಿಸುತ್ತಿದ್ದಾನೆ. ಸರಿಯಾದ ಶ್ರದ್ಧೆ ಮನನದೊಂದಿಗೆ ಅದೇ ಮನಸ್ಸಿಟ್ಟು ಮಾಡುವುದು. ಎಷ್ಟೋ ಜನರಿಗೆ ಶರೀರ ದೃಢವಾಗಿರದ ಹೊರತು ಮನಸ್ಸು ದಾರಿಗೆ ಬಾರದು. ಆದ್ದರಿಂದ ಮೈ ಡಿಯರ್ ಫ್ರೆಂಡ್ಸ್, ಬುದ್ಧಿಯೊಂದಿಗೆ ಜೀವಿಸಿ. ಬುದ್ಧಿಜೀವಿಗಳಾಗಿ ಅಪ್ರಬುದ್ಧರಾಗಬೇಡಿ. ಸರಿಯಾದ ದೃಕ್ಪಥ, ಸರಿಯಾದ ಕೋರಿಕೆ, ಸರಿಯಾದ ವಾಕ್ ವಿಧಾನ, ಸರಿಯಾದ ಜೀವನ ಗಳಿಕೆ, ಜೀವನ ಶೈಲಿ, ಸರಿಯಾದ ವ್ಯವಹಾರ ಶೈಲಿ, ಸರಿಯಾದ ಶ್ರದ್ಧೆ ಕುಳಿತುಕೊಂಡರೆ ಮನಸ ವಾಚ ಕರ್ಮಣ ಕುಳಿತುಕೊಳ್ಳಬೇಕು. ತ್ರಿಕರಣ ಶುದ್ಧಿ. ಇಲ್ಲಿ ಕುಳಿತುಕೊಳ್ಳುವುದು ಇಷ್ಟವಿಲ್ಲ ಎಂದರೆ ಇಲ್ಲಿಗೆ ಬರಬಾರದು. ಕೆಮಿಸ್ಟ್ರಿ ಕಲಿತುಕೊಳ್ಳಲು ಇಷ್ಟ ಇಲ್ಲದಿದ್ದರೆ ಕೆಮಿಸ್ಟ್ರಿ ಸ್ಟೂಡೆಂಟ್ ಆಗಬಾರದು. ಕ್ರಿಕೆಟ್ ಕಲಿತುಕೊಳ್ಳುವುದು ಇಷ್ಟ ಇಲ್ಲದಿದ್ದರೆ ಕ್ರಿಕೆಟ್ ಅಭ್ಯಾಸ ಮಾಡಬಾರದು. ಧ್ಯಾನ ಕಲಿತುಕೊಳ್ಳಲು ಇಷ್ಟವಿಲ್ಲದಿದ್ದರೆ ಈ ಪಿರಮಿಡ್ ಧ್ಯಾನ ಕೇಂದ್ರವನ್ನು ಪ್ರವೇಶ ಮಾಡಬಾರದು. ಕಂಪ್ಯೂಟರ್ಸ್ ಮೇಲೆ ಇಷ್ಟವಿಲ್ಲದಿದ್ದರೆ ಕಂಪ್ಯೂಟರ್ ಕ್ಲಾಸ್ಗೆ ಹೋಗಬಾರದು. ತಂದೆ ತಾಯಿಗೋಸ್ಕರ ನೀನು ನಿನ್ನ ಶರೀರವನ್ನು ಕಂಪ್ಯೂಟರ್ ಕ್ಲಾಸ್ನಲ್ಲಿ ಇಡುತ್ತೀಯ, ಆದರೆ ನಿನ್ನ ಮನಸ್ಸು ಗಾರ್ಡನ್ನಲ್ಲಿ ತಿರುಗುತ್ತಾ ಇರುತ್ತದೆ. ಲಾಭವೇನು? ಈ ಕರ್ಮಗಳೆಲ್ಲ ಬೂದಿಯಲ್ಲಿ ಹಾಕಿದ ಪನ್ನೀರಿನಂತೆ ಆಗುತ್ತದೆ. ಸಮಯವು ಬೂದಿಯಲ್ಲಿ ಹಾಕಿದ ಪನ್ನೀರಿನಂತೆ ಆಗುತ್ತದೆ. ಆದ್ದರಿಂದ ಸರಿಯಾದ ಶ್ರದ್ಧೆಯ ಅಗತ್ಯವಿದೆ. ಶ್ರದ್ಧೆ ಎಲ್ಲಿ ಇರುತ್ತದೆಯೋ ನೀವು ಅಲ್ಲಿರಬೇಕು. ಶ್ರದ್ಧಾವಾನ್ ಲಭತೆ ಜ್ಞಾನಂ. ಶ್ರದ್ಧೆ ಇಲ್ಲದೆ ಜ್ಞಾನ ಲಭಿಸುತ್ತದೆಯೇ? ಆದ್ದರಿಂದ ಮೈ ಡಿಯರ್ ಫ್ರೆಂಡ್ಸ್, ಈ ದಿನ ಬೇಸಿಕ್ ಪಾಯಿಂಟ್ ಬುದ್ಧಿ, ಕಾಮನ್ ಸೆನ್ಸ್, ಇಂಗಿತ ಜ್ಞಾನ. ಸರಿಯಲ್ಲದ್ದು ಮಾಡುವುದು ಎಂದರೆ ಬುದ್ಧಿ ಇಲ್ಲವೆಂದು ಅರ್ಥ. ಸರಿಯಾದ್ದನ್ನು ಮಾಡುವುದು ಎಂದರೆ ಬುದ್ಧಿಯಿಂದ ಇರುವುದು. ಬುದ್ಧಿ ಎಂದರೆ ಕಾಮನ್ ಸೆನ್ಸ್. ಸರಿಯಾದ ದೃಕ್ಪಥ, ಸರಿಯಾದ ಕೋರಿಕೆ, ಸರಿಯಾದ ವಾಕ್ ವಿಧಾನ, ಸರಿಯಾದ ಜೀವನಾದಾಯ, ಸರಿಯಾದ ಜೀವನ ಶೈಲಿ, ಸರಿಯಾದ ವ್ಯವಹಾರ ಶೈಲಿ, ಸರಿಯಾದ ಶ್ರದ್ಧೆ ಮತ್ತು ಸರಿಯಾದ ಏಕಾಗ್ರತೆ ಎಂದರೆ ಹೀಗೆ ನಾನು ಹೇಳುತ್ತಿದ್ದೇನೆ. ನೀವೆಲ್ಲರೂ ಕೇಳುತ್ತಿದ್ದಾರಾ? ಈಗ ನಿಮಗೆ ಬೇಕಾದದ್ದು ಶ್ರದ್ಧೆ. ಅಂದರೆ ನಿಮ್ಮ ಮನಸ್ಸು ನಿಶ್ಚಲವಾಗಬೇಕು, ಮನಸ್ಸು ನಿರ್ಮೂಲನೆ ಆಗಬೇಕು. ಅದು ಶ್ರದ್ಧೆ. ಮನಸ್ಸು ಏಕಾಗ್ರತೆ ಹೊಂದಿದಾಗ, ಕಾನ್ಸಂಟ್ರೇಷನ್ ಹೊಂದಿದಾಗ
ನೀವು ಒಂದು ಕೆಲಸ ಮಾಡುತ್ತಿದ್ದೀರಾ? ಈಗ ನಾನು ಏನು ಮಾಡುತ್ತಿದ್ದೇನೆ? ಏಕಾಗ್ರತೆಯಿಂದ ಮಾತನಾಡುತ್ತಿದ್ದೇನೆ. ಇದನ್ನು ಶ್ರದ್ಧೆ ಎನ್ನುವುದಿಲ್ಲ, ಇದನ್ನು ಏಕಾಗ್ರತೆ ಎನ್ನುತ್ತಾರೆ. ಕೇಳುವಾಗ ಶ್ರದ್ಧೆ, ಮಾತನಾಡುವಾಗ ಏಕಾಗ್ರತೆ. ಏಕಾಗ್ರತೆ ಎನ್ನುವುದು 7ನೆಯ ಪಾಯಿಂಟ್. ಯಾವ ಕೆಲಸ ಮಾಡುತ್ತಿದ್ದರೂ ಏಕಾಗ್ರತೆ ಇರಬೇಕು. ಶ್ರವಣ ಮಾಡುತ್ತಿದ್ದಾಗ ಶ್ರದ್ಧೆ ಇರಬೇಕು. ಕೆಲಸ ಮಾಡುವಾಗ ಏಕಾಗ್ರತೆ, ಕೇಳುವಾಗ ಶ್ರದ್ಧೆ. ಆ ಶ್ರದ್ಧೆ ಎನ್ನುವುದು 6ನೆಯ ಪಾಯಿಂಟು. ಕೆಲಸ ಮಾಡುವಾಗ ಆ ಏಕಾಗ್ರತೆ 7ನೆಯ ಪಾಯಿಂಟ್. ಮೈ ಡಿಯರ್ ಫ್ರೆಂಡ್ಸ್, ಬುದ್ಧಿ ಹೊಂದಿರುವುದು ಏಕಾಗ್ರತೆ 7ನೆಯ ಪಾಯಿಂಟ್. ಸ್ಕೂಟರ್ ನಡೆಸುತ್ತಿದ್ದೇವೆ, ಕಾನ್ಸಂಟ್ರೇಷನ್ನಿಂದ ನಡೆಸಬೇಕು. ಕೇಳಿದನು, ಸ್ವಾಮಿ, ಧ್ಯಾನ ಎಂದರೆ ಏನು ಎಂದು. ಆತನು ಪ್ರಾಪಂಚಿಕ ಮನುಷ್ಯ, ಆಧ್ಯಾತ್ಮಿಕ ಮನುಷ್ಯನಲ್ಲ. ಆದ್ದರಿಂದ ಆತನಿಗೆ ಸೂಕ್ತ ರೀತಿಯಲ್ಲಿ ಗೌತಮ ಬುದ್ಧ ಧ್ಯಾನ ಎಂದರೆ ನಡೆಯುತ್ತಾ ಇದ್ದಾಗ ನಡೆಯುವುದು, ತಿನ್ನುತ್ತಾ ಇದ್ದಾಗ ತಿನ್ನುವುದು ಎಂದು ಹೇಳಿದನು. ವಾಕ್ ವೈಲ್ ಯು ಆರ್ ವಾಕಿಂಗ್, ಈಟ್ ವೈಲ್ ಯು ಆರ್ ಈಟಿಂಗ್. ಪ್ರಾಪಂಚಿಕ ಮನುಷ್ಯನಿಗೆ ಅವನಿಗೆ ಏಕಾಗ್ರತೆಯೇ ಬೇಕು. ಅವನಿಗೆ ಈ ಮನಸ್ಸು ಶೂನ್ಯ ಮಾಡಿಕೊಳ್ಳುವುದು, 3ನೆಯ ಕಣ್ಣು ಉತ್ತೇಜನ ಪಡಿಸಿಕೊಳ್ಳುವುದು, ಈ ನಾಡಿಮಂಡಲ ಶುದ್ಧಿ, ಇವೆಲ್ಲ ಅವನಿಗೆ ಬೇಕಾಗಿಲ್ಲ. ಇದು 8ನೆಯ ಪಾಯಿಂಟ್. ಪ್ರಾಪಂಚಿಕ ಮನುಷ್ಯನಿಗೆ ಇವೆಲ್ಲ ಬೇಕಾಗಿಲ್ಲ. ಬೇಡವಾದ್ದನ್ನು ಇವನು ತೋರಿಸಬಾರದು, ಹೇಳಬಾರದು. ಅದು ಇವನಿಗೆ ಬುದ್ಧಿ ಇಲ್ಲವೆಂದು ಎತ್ತಿ ತೋರಿಸುತ್ತದೆ. ಅಲ್ಲಿ ಮನುಷ್ಯನಿಗೆ ಏನು ಬೇಕೋ ತಿಳಿದುಕೊಂಡು ಅವನಿಗೆ ಅನುಗುಣವಾಗಿ ನಾವು ಸ್ಪಂದಿಸಬೇಕು. ಅವನು ಕೇಳಲು ಹೊಂದಿದ್ದು ಒಂದು, ನಾವು ಹೇಳಲು ಹೊರಟಿರುವುದು ಇನ್ನೊಂದು. ಅಂದರೆ ನಿನಗೆ ಬುದ್ಧಿ ಇಲ್ಲ, ಅಂದರೆ ಹೇಳುವವನಿಗೆ ಬುದ್ಧಿ ಇಲ್ಲ. ಮೈ ಡಿಯರ್ ಫ್ರೆಂಡ್ಸ್, ಆದ್ದರಿಂದ ಪ್ರಾಪಂಚಿಕ ಮನುಷ್ಯರಿಗೆ ಏಕಾಗ್ರತೆ ಅಗತ್ಯವಿದೆ. ಅವನು ಆ ವಿದ್ಯೆಯಲ್ಲಿ ಏನೋ ಕಳೆಯುತ್ತಾನೆ, ಯಾವುದೋ ವೃತ್ತಿಯಲ್ಲಿ ಇರುತ್ತಾನೆ, ಸೌದೆ ಒಡೆಯುತ್ತಾ ಇರುತ್ತಾನೆ. ಸೌದೆ ಒಡೆಯುವುದರಲ್ಲಿ ಏಕಾಗ್ರತೆ ಬೇಕು. ಅದು 7ನೆಯ ಪಾಯಿಂಟ್. ಅದು ಗುರಿಯಾಗಿ ಇಟ್ಟುಕೊಂಡರೆ ಅದು ಸಿದ್ಧಿಸುತ್ತದೆ. ಅದು ಗುರಿಯೆಂದು ತಿಳಿಯದಿದ್ದರೆ ಅದು ಹೇಗೆ ಸಿದ್ಧಿಸುತ್ತದೆ? ಆದ್ದರಿಂದ ಸರಿಯಾದ ದೃಕ್ಪಥಗಳು, ಸರಿಯಾದ ಕೋರಿಕೆಗಳು, ಸರಿಯಾದ ವಾಕ್ ವಿಧಾನ, ಸರಿಯಾದ ಜೀವನ ವಿಧಾನ, ಸರಿಯಾದ ಶ್ರದ್ಧೆ, ಸರಿಯಾದ ಸಮಾಧಾನ, ಅಂದರೆ ಸರಿಯಾದ ಏಕಾಗ್ರತೆ, ನಮ್ಮ ಸಮಾಧಾನ ಅಂದರೆ ಏಕಾಗ್ರತೆ, ಮಾಡುವ ಕೆಲಸಗಳಲ್ಲಿ ಏಕಾಗ್ರತೆ ಅಂದರೆ ಕಾನ್ಸಂಟ್ರೇಷನ್. ಕಾನ್ಸಂಟ್ರೇಷನ್ ಇಸ್ ದ 7th ಪಾಯಿಂಟ್. ಮೆಡಿಟೇಷನ್ ಇಸ್ ದ 8th ಪಾಯಿಂಟ್. ಆದ್ದರಿಂದ ಕೊನೆಯ ಪಾಯಿಂಟ್ ಏನು ಎಂದರೆ, ಸರಿ ಅಲ್ಲದವನು ಸರಿ ಹೋಗಲು ಕೊನೆಯ ಪ್ರಯತ್ನ ಧ್ಯಾನವು. ಸರಿಯಲ್ಲದ ಧ್ಯಾನ ವಿಧಾನ ಎಂದರೆ ಮೈಂಡ್ ಎಂಟಿ ಮಾಡಿಕೊಳ್ಳಲು, ರಾಮ ರಾಮ ಕೃಷ್ಣ 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 ಎನ್ನುತ್ತಾ ಇರುವುದು ಸರಿ ಅಲ್ಲದ ಧ್ಯಾನ ವಿಧಾನ. ಯಾರೋ ಗುರುವಿನ ಮೂರ್ತಿ ಇಟ್ಟುಕೊಂಡು, ಶಿರಡಿ ಸಾಯಿಬಾಬಾ ವಿಗ್ರಹ ಇಟ್ಟುಕೊಂಡು ಆ ಮೂರ್ತಿಯನ್ನು ನೆನೆಸಿಕೊಂಡು ಧ್ಯಾನ ಮಾಡುವುದು ಅನ್ನುವುದು ಇದು ಸರಿ ಅಲ್ಲದ ಧ್ಯಾನ ಪದ್ಧತಿ. ಯಾವುದೋ ನಾಮಸ್ಮರಣೆ, ಯಾವುದೋ ರೂಪಕಲ್ಪನೆ, ಇದು ಸರಿ ಅಲ್ಲದ ಧ್ಯಾನ ಪದ್ಧತಿ. ಶ್ವಾಸವನ್ನು ಗಮನಿಸುವುದೇ ಸರಿಯಾದ ಧ್ಯಾನ ಪದ್ಧತಿ. 2500 ವರ್ಷಗಳ ಹಿಂದೆ ಒಬ್ಬ ಬುದ್ಧಿ ಇರುವವನು ನಮಗೆ ದೊರೆತನು. ಆಗ ಅವನನ್ನು ನಾವು ಪ್ರಸ್ತುತ ಪಡಿಸುತ್ತಿದ್ದೇವೆ. ಈ ದಿನ ಆ ಬುದ್ಧಿ ಇರುವವನು, ಪ್ರಚಂಡವಾದ ಬುದ್ಧಿ ಇರುವವನು ಮಹಾಬುದ್ಧಿಶಾಲಿ, ಮಹಾಶಕ್ತಿಶಾಲಿ ಎಂದಂತೆ ಮಹಾಬುದ್ಧಿಶಾಲಿ. ಆ ಮಹಾಬುದ್ಧಿ ಇರುವವನು
ನಮಗೆ ಮಾರ್ಗ ತೋರಿಸಿದನು. ಸರಿಯಾದ ದೃಕ್ಪಥಗಳು, ಸರಿಯಾದ ಕೋರಿಕೆಗಳು, ಸರಿಯಾದ ವಾಕ್ಕು ವಿಧಾನ ಇವುಗಳೇ ನಿಜವಾದ ಪರಾಕಾಷ್ಠೆ. ಸೋಕ್ರಟೀಸ್, ಧರ್ಮರಾಯ, ವಿಕ್ರಮಾದಿತ್ಯ, ಬೇತಾಳ ಅವರೆಲ್ಲ ಎಷ್ಟು ಪ್ರಚಂಡವಾದ ಸರಿಯಾದ ವಾಕ್ವಿಧಾನ ಉಳ್ಳವರೋ ನಾವು ಕೂಡ ಅವರನ್ನು ಅನುಸರಿಸಬೇಕು. ಮೈ ಡಿಯರ್ ಫ್ರೆಂಡ್ಸ್, ಸರಿಯಾದ ಧ್ಯಾನ 8ನೇ ಪಾಯಿಂಟ್, ಫೈನಲ್ ಪಾಯಿಂಟ್, ಎಪೆಕ್ಸ್, ಪಿರಮಿಡ್ ಟಾಪ್ ಆಫ್ ದಿಸ್ ಹೋಲ್ ಸಬ್ಜೆಕ್ಟ್. ಸರಿಯಾದ ಮನುಷ್ಯ, ಸರಿಯಲ್ಲದ ಮನುಷ್ಯ, ಸರಿಯಾದ ಮನುಷ್ಯನಾಗಬೇಕು. ಸಾಯುವ ಒಳಗೆ ಇಲ್ಲದಿದ್ದರೆ ಸರಿಯಲ್ಲದ ಮನುಷ್ಯನಾಗಿಯೇ ಶರೀರ ಬಿಟ್ಟರೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ. ಮತ್ತೆ ಮತ್ತೆ ತಾಯಿ ಗರ್ಭದಲ್ಲಿ ಪ್ರವೇಶಿಸುತ್ತಾನೆ. ಸರಿಯಲ್ಲದ ಮನುಷ್ಯನಾಗಿ ಸತ್ತರೆ, ಸರಿಯಾದ ಮನುಷ್ಯನಾಗಿ ಸತ್ತರೆ ಪುನರ್ಜನ್ಮ ನ ವಿದ್ಯತೆ, ಪುನರ್ಜನ್ಮ ಇರುವುದಿಲ್ಲ. ಪುನರ್ಜನ್ಮ ಎಂದರೆ 5ನೇ ಕ್ಲಾಸ್ನಲ್ಲಿ ಪಾಸ್ ಆಗಿ 6ನೇ ಕ್ಲಾಸ್ಗೆ ಹೋದರೆ ಅದನ್ನು ಪುನರ್ಜನ್ಮ ಎನ್ನುವುದಿಲ್ಲ. 5ನೇ ಕ್ಲಾಸ್ನಲ್ಲಿ ಫೇಲ್ ಆಗಿ ಮತ್ತೆ 5ನೇ ಕ್ಲಾಸ್ಗೆ ಹೋದರೆ ಅದನ್ನು ಪುನರ್ಜನ್ಮ ಎನ್ನುತ್ತಾರೆ. ಆದ್ದರಿಂದ ಒಂದು ಕ್ಲಾಸ್ನಿಂದ ಇನ್ನೊಂದು ಕ್ಲಾಸ್ಗೆ ಹೋದರೆ, ಒಂದು ಶರೀರದಿಂದ ಇನ್ನೊಂದು ಶರೀರಕ್ಕೆ ಹೋದರೆ, ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಹೋದರೆ, ಸ್ಥಿತಿ ಬದಲಾದರೆ, ಗತಿ ಬದಲಾದರೆ ಅದನ್ನು ಪುನರ್ಜನ್ಮ ಎನ್ನುವುದಿಲ್ಲ. ಸ್ಥಿತಿ ಬದಲಾಗದೆ ಅದೇ ಸ್ಥಿತಿಯಲ್ಲಿ ಮತ್ತೆ ಪ್ರವೇಶಿಸಿದರೆ, ಅದೇ ಗತಿಯಲ್ಲಿ ಮತ್ತೆ ಜೀವಿಸಿದರೆ ಅದನ್ನು ಪುನರ್ಜನ್ಮ ಎನ್ನುತ್ತಾರೆ. ಅದನ್ನು ತಪ್ಪಿಸಿಕೊಳ್ಳಿ ಪುನರ್ಜನ್ಮ ಇರಬಾರದು ಎಂದರೆ ಅದೇ ಅರ್ಥ. 5ನೇ ಕ್ಲಾಸ್ನಲ್ಲಿ ಹುಟ್ಟಿದವನು ಬರುವ ಜನ್ಮದಲ್ಲಿ 6ನೇ ಕ್ಲಾಸ್ನಲ್ಲಿ ಹುಟ್ಟಿದರೆ ಅದನ್ನು ಪುನರ್ಜನ್ಮ ಎನ್ನುವುದಿಲ್ಲ. ಇರುವ ಕ್ಲಾಸಿನಲ್ಲಿಯೇ ಮತ್ತೆ ಹುಟ್ಟಿದರೆ ಅದನ್ನು ಪುನರ್ಜನ್ಮ ಎನ್ನುತ್ತಾರೆ. ಪುನರ್ಜನ್ಮ ಇಲ್ಲದಂತೆ ಮಾಡಿಕೊಳ್ಳಬೇಕು, ಅದೇ ಸಾಧಕತೆ. ಮೈ ಡಿಯರ್ ಫ್ರೆಂಡ್ಸ್, ಮಾಸ್ಟರ್ಸ್ ಆ್ಯಂಡ್ ಗಾಡ್ಸ್ ಆಫ್ ಕರ್ನಾಟಕ. ಕೆಲವರು ಮತ್ತೆ ಏಕೆ ಹುಟ್ಟಿಬಾರದು ಎಂದು ಕೇಳುತ್ತಾರೆ. ಹುಚ್ಚ, ಮತ್ತ ಅದೇ ಜನ್ಮ ತೆಗೆದುಕೊಳ್ಳುತ್ತೀಯಾ? ಚವಿತ ಜೀವಿತಂ ಪಿಷ್ಟಪೇಷಣಂ ಎನ್ನುವಂತೆ ಇರುವುದನ್ನೇ ಮತ್ತೆ ಹಾಗೆಯೇ ಮಾಡುವ ಪ್ರಯತ್ನ, ಇದೊಂದು ರೀತಿಯ ಹುಚ್ಚು ಅಲ್ಲವೇ? ನೋಡದೆ ಇರುವುದನ್ನು ನೋಡಬೇಕು, ಮಾಡದೇ ಇರುವುದನ್ನು ಮಾಡಬೇಕು. ಯಾವಾಗಲೂ ಒಮ್ಮೆ ಅನುಭವಗಳನ್ನೇ ಹೊಂದುತ್ತಿದ್ದರೆ ಅದನ್ನು ಪುನರ್ಜನ್ಮ ಎನ್ನುತ್ತೇವೆ. ಅದು ಬೇಕಾಗಿಲ್ಲ. ಸರಿಯಲ್ಲದ ಮನುಷ್ಯನಿಗೆ ಯಾವಾಗಲೂ ಪುನರ್ಜನ್ಮ ಇದ್ದೇ ಇರುತ್ತದೆ. ಸರಿಯಾದ ಮನುಷ್ಯನಿಗೆ ಯಾವಾಗಲೂ ಪುನರ್ಜನ್ಮ ಇರುವುದಿಲ್ಲ. ಅವನಿಗೆ ಪುನರ್ಜನ್ಮ ರಾಹಿತ್ಯ ಪದವಿ ದೊರೆಯುತ್ತದೆ. ಅಂದರೆ ವಿವಿಧ ಲೋಕಗಳು, ವಿವಿಧ ಸ್ಥಿತಿಗಳು ಹಾಗೆ ಪುಂಖಾನುಪುಂಖವಾಗಿ ಹೊಸವಾದ ವಿಶೇಷಗಳನ್ನು ನೋಡುತ್ತಿರುತ್ತಾನೆ. ಹೊಸದು ಎಂಬುದೇ ಒಂದು ವಿಸ್ಮಯ. ಹಳೆಯದು ಎಂದರೆ ಪುನರಾವರ್ತನೆ. ಇದು ಬೇಸರದ ವಿಷಯ. ಹೊಸದೆಂದರೆ ಕುತೂಹಲ, ಹಳೆಯದು ಎಂದರೆ ಸಾರವಿಲ್ಲದ ಪುನರಾವರ್ತನೆ ವಿಷಯ. ಮತ್ತೆ ಮತ್ತೆ ಫೇಲ್ ಆಗಿ ಅದೇ ಸ್ಥಿತಿಯಲ್ಲಿ ಹುಟ್ಟುವುದು ಎಂದರೆ ಅದು ಹಳೆಯ ನಿಸ್ಸಾರವಾದ ಸಂಗತಿ. ಪಾಸ್ ಆಗುತ್ತಾ ಹೊಸ ಸ್ಥಿತಿಗಳಲ್ಲಿ, ಹೊಸ ಲೋಕದಲ್ಲಿ, ಹೊಸ ಶರೀರಗಳೊಂದಿಗೆ, ಹೊಸ ಪಾಠಗಳೊಂದಿಗೆ, ಹೊಸ ಸಿಲಬಸ್ದೊಂದಿಗೆ ಹಾಗೆ ಮುಂದೆ ಸಾಗುತ್ತಾ ಹೊಸ ವಿಸ್ಮಯಗಳನ್ನು ನೋಡುವುದೇ ಚೆಂದ. ಅದೇ ಹಳೆಯ ಗೋಳು ಬೇಡ ಎನ್ನುತ್ತಿದ್ದಾರೆ ಶಂಕರಾಚಾರ್ಯರು, ಶ್ರೀಕೃಷ್ಣರು, ಜೀಸಸ್ ಕ್ರೈಸ್ಟ್. ಹಳೆಯದು ಬೇಡವಯ್ಯ, ಅದು ಬರೆಗಳು. ಹೊಸದು ಬೇಕಯ್ಯ, ಅದೊಂದು ವಿಸ್ಮಯ ಕೇಳಯ್ಯ
ಎನ್ನುತ್ತಿದ್ದಾರೆ. ಮೈ ಡಿಯರ್ ಫ್ರೆಂಡ್ಸ್, ಸರಿಯಾದ ಮನುಷ್ಯ ನಿತ್ಯ ನೂತನದಲ್ಲಿ ಜೀವಿಸುತ್ತಾನೆ. ಸರಿಯಲ್ಲದ ಮನುಷ್ಯನನ್ನು ನಿತ್ಯ ಅನೂತನದಲ್ಲಿ, ದರಿದ್ರದಲ್ಲಿ ಜೀವಿಸುತ್ತಾನೆ. ಆದ್ದರಿಂದ ಈ ದಿನ ನಾವು ವಿಶೇಷವಾಗಿ ಸರಿಯಲ್ಲದ ಮನುಷ್ಯನು ಸರಿಯಾದ ಮನುಷ್ಯನಾಗಲು ಇರುವ ಸರಿಯಾದ ಮಾರ್ಗವೇ ಅಷ್ಟಾಂಗ ಮಾರ್ಗ. ಈಗ ಈ ಅಷ್ಟಾಂಗ ಮಾರ್ಗವನ್ನು ಕುರಿತು ತಿಳಿದುಕೊಂಡೆವು. ಆ ಗೌತಮ ಬುದ್ಧನಿಗೆ, ಆ ಸಿದ್ಧಾರ್ಥನಿಗೆ ಪಿರಮಿಡ್ ಪ್ರಪಂಚದ ನಮ್ಮೆಲ್ಲರ ವತಿಯಿಂದ, ಇಡೀ ಸೃಷ್ಟಿಯ ವತಿಯಿಂದ ನಮಸ್ಕಾರಗಳು.